ಇದು ಮುಸಲ್ಮಾನ ಗೂಂಡಾರಾಜ್ಯನ ಅಂತ ಬಾಗಲಕೋಟೆ ಕೋಮು ಗಲಭೆ ವಿರುದ್ಧ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಕೈ ಸರ್ಕಾರ ತಾಲಿಬಾನ್ ಎಂದಿದ್ದಾರೆ ಮಾಜಿ ಡಿಸಿಎಂ. ಬಾಗಲಕೋಟೆ ಎಸ್ಪಿ ತಲೆದಂಡಕ್ಕೆ ಈಶ್ವರಪ್ಪ ಆಗ್ರಹ ಮಾಡಿದ್ದಾರೆ. ಎಲ್ಲರಿಗೂ ಗೂಂಡಾ ಎಂದು ಕರೆಯೋದಿಲ್ಲ, ಆದರೆ ಗಲಾಟೆ ಮಾಡಿದವರೆಲ್ಲ ಗೂಂಡಾಗಳೇ ಎಂದು ಸುದ್ದಿಗೋಷ್ಠಿಯಲ್ಲಿ ಕೆಎಸ್ ಈಶ್ವರಪ್ಪ ಆರೋಪವನ್ನ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ನಡೆದ ಕೋಮು ಗಲಭೆ ಬಗ್ಗೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಮಾತನಾಡಿದ್ದು, ಕಾಂಗ್ರೆಸ್ ಸರ್ಕಾರವನ್ನ ತಾಲಿಬಾನ್ ಸರ್ಕಾರ ಎಂದು ಆರೋಪಿಸಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಮುಸಲ್ಮಾನ್ ಗೂಂಡಗಳು ಆಡಳಿತ ನಡೆಸುತ್ತಿದ್ದಾರೆ. ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ತೂರುವ ಮಟ್ಟಕ್ಕೆ ಇಳಿದಿದ್ದಾರೆ. ಅಲ್ಲಿನ ಎಸ್ಪಿ ಸಣ್ಣ ಕಲ್ಲು ಬಿದ್ದಿದೆ ಎಂದಿದ್ದಾರೆ. ಮೊದಲು ಅಲ್ಲಿನ ಎಸ್ಪಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ ಎಂದು ಕಿಡಿಕಾರಿದರು. ಆಡಳಿತ ನಡೆಸ್ತಾ ಇದೆಯೋ, ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸ್ತಾ ಇದೆಯೋ ಅನುಮಾನ ಬರೋ ರೀತಿಯೂ ಇದೆ. ಯಾಕೆಂತಂದರೆ ನಿನ್ನೆ ಬಾಗಲಕೋಟೆಯಲ್ಲಿ ನಡೆದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಶಾಂತಿಯುತ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಮಸೀದಿ ಮೇಲಿಂದ ಕಲ್ಲುಗಳು ಚಪ್ಪಲಿಗಳನ್ನು ಎಸಿತಾರೆ. 200 ಜನ ಸೇರಿದ್ದಾರೆ. ಸೇರಿದಂಥ ಸಂದರ್ಭದಲ್ಲಿ ಶಾಂತಿಯಿಂದ ಹೋಗ್ತಾ ಇರೋಂಥ ಮೆರವಣಿಗೆಗೆ ಚಪ್ಪಲಿ ಮತ್ತು ಕಲ್ಲನ್ನು ಹೊಡೆದ್ರೆ ಎಸ್ ಪಿ ಹೇಳಿಕೆ ಕೊಡ್ತಾರೆ. ಇವತ್ತು ಪ್ರಜಾವಾಣಿಯಲ್ಲಿ ನೋಡಿದೆ ನಾನು. ಮೆರವಣಿಗೆಯು ರಾತ್ರಿ 10 ಗಂಟೆಗೆ ಮಸೀದಿ ಸಮೀಪಿಸಿದ್ದಂತೆ ಅಲ್ಲಿದ್ದ ತಂಜೀರ್ ಎಂಬುವರು 2 ಸಣ್ಣ ಕಲ್ಲುಗಳನ್ನು ತೆಗೆದುಕೊಂಡು ಎಸೆದಿದ್ದಾರೆ. ಎಸ್ ಪಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ 2 ಸಣ್ಣ ಕಲ್ಲು ಎಸೆದರಂತೆ ಮೇಲಿಂದ. ಆ ಎಸ್ ಪಿ ಗಾಯ ಆಗಿದೆ, 2 ಪೊಲೀಸ್ನವ್ರಿಗೆ ಗಾಯ ಆಗಿದೆ. ಅದಾದ ನಂತರ ಅವ್ರು ಮುಂದುವರಿತಾ ಹೇಳ್ತಾರೆ, ಯಾರಿಗೂ ಗಂಭೀರ ಗಾಯಗಳಾಗಲಿಲ್ಲ, ಬೇರೆ ಯಾವುದೇ ಕಲ್ಲು ತೂರಾಟ ಆಗಿಲ್ಲ ಎಂದು ಲಭ್ಯವಾದ ವಿಡಿಯೋ ಅದ್ರ ಮುಖಾಂತರ ಸಿಕ್ತು ಅಂತಾರೆ. ಅದ್ರ ಕೆಳಗಡೆನೇ ಪ್ರಜಾವಾಣಿ ಮತ್ತು ಬರೀತಾ ಇದ್ದಾರೆ. ನಗರದ ತರಕಾರಿ ಮಾರುಕಟ್ಟೆ ಬಳಿ ಶುಕ್ರವಾರ ಕಲ್ಲು ತೂರಾಟ ಪಡೆದಿದ್ದು ಯುವಕರ ಗುಂಪನ್ನು ಚದುರಿಸಲು ಪೊಲೀಸರು ಲಾಠಿ ಪ್ರಹಾರ ನಡೆಸಿದರು. ಆ ತರಕಾರಿ ಅಂಗಡಿನ ಸುಟ್ಟಾಕಿದ್ದಾರೆ. 2 ಸಣ್ಣ ಕಲ್ಲು ಹಿಡಿಯೋದಾದ್ರೆ 200 ಜನ ಯಾಕೆ ಮೇಲೆ ಸೇರಿದ್ರು? ಚಪ್ಪಲಿಗೆ ಕಲ್ಲುಗಳಿಗೆ ಅಲ್ಲಿ ಜಾಗ ಮಸೀದಿಯಲ್ಲಿ ಯಾಕೆ ಇಟ್ಕೊಂಡ್ರು? ಒಂದು ರೀತಿಯ ತಾಲಿಬಾನ್ ಸರ್ಕಾರ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಮದ್ದೂರಲ್ಲಾಯಿತು, ನೆಲಮಂಗಲ ಆಯಿತು, ಚಿಕ್ಕಮಗಳೂರು ಆಯಿತು, ದಾವಣಗೆರೆ ಆಯಿತು, ನಿನ್ನೆ ಬಾಗಲಕೋಟೆ ಆಗಿದೆ. ಇವತ್ತು ಬೆಳಿಗ್ಗೆ ಟಿವಿ ನೋಡ್ಕೊಂಡು ಬಂದೆ ನಾನು. ಚಿತ್ತಾಪುರದಲ್ಲೂ ಆಗಿದೆ. ಈಗ ಬೆಳಿಗ್ಗೆ ಹೊಸದಾಗಿ ಬಂದ ಸುದ್ದಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಈ ರಾಜ್ಯದಲ್ಲಿ ಮುಸಲ್ಮಾನರು ಗುಂಡಾ ಮುಸಲ್ಮಾನರು, ನಾನು ಎಲ್ಲ ಮುಸಲ್ಮಾನರಿಗೂ ಮತ್ತೆ ಹೇಳಲ್ಲ, ಈ ಗೂಂಡಾಗಿರಿ ಮಾಡಂತ ಮುಸಲ್ಮಾನರು, ದೇಶದ್ರೋಹಿ ಮುಸಲ್ಮಾನರು ಇವತ್ತು ಕರ್ನಾಟಕ ರಾಜ್ಯವನ್ನ ಆಡಳಿತ ನಡೆಸ್ತಾ ಇದ್ದಾರ. ಇವ್ರು ಏನೇ ಗೂಂಡಾಗಿರಿ ಮಾಡಲಿ ಅದಕ್ಕೆ ರಾಜ್ಯ ಸರ್ಕಾರ ಆಶೀರ್ವಾದ ಇದೆ. ಗೊತ್ತವ್ರು ಮುಸಲ್ಮಾನರಿಗೆ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಧ್ವಂಸ ಆಗೋಯ್ತು, ಕೇಸ್ ವಾಪಸ್ ತಗೊಂಡ್ರು. ಹುಬ್ಬಳ್ಳಿ ಎಸ್ ಪಿ ಅಟ್ಟಿಸ್ಕೊಂಡು ಹೋದ್ರು, ಎಸ್ ಪಿನ ತಪ್ಪಿಸ್ಕೊಂಡು ಹೋದ್ರು.
ಕೇಸ್ ಆಯಿತು, ಆ ಕೇಸು ವಾಪಸ್ ತಗೊಂಡ್ರು. ದಾವಣಗೆರೆನಲ್ಲಿ ಪೊಲೀಸ್ನವ್ರ ಹಿಡ್ಕೊಂಡು ಹೊಡಿತಾರೆ, ಟಿವಿಗಳೆಲ್ಲ ಬಂತು. ಅಲ್ಲಿ ಮಾನ್ಯ ಜಮೀರ್ ಅಹಮದ್ ಅವರು ಉಳಿದಂಥ ಮುಸ್ಲಿಂ ನಾಯಕರುಗಳೆಲ್ಲ ಹೋಗಿ ಆ ಗೂಂಡಾಗಳಿಗೆ ರಕ್ಷಣೆ ಕೊಡಿಸ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಗೂಂಡಾ ಮುಸಲ್ಮಾನರಿಗೆ, ದೇಶದ್ರೋಹಿ ಮುಸಲ್ಮಾನರಿಗೆ ಸಂಪೂರ್ಣ ರಾಜ್ಯ ಸರ್ಕಾರ ಆಶೀರ್ವಾದ ಮಾಡ್ತಾ ಇದೆ. ಒಂದು ರೀತಿ ಔರಂಗಜೇಬನ ಮನಸ್ಥಿತಿ. ಕಾಂಗ್ರೆಸ್ನವರು, ರಾಜ್ಯ ಸರ್ಕಾರ ತಮ್ಮ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ಕೋಬೇಕು. ಈ ದೇಶದ್ರೋಹಿ ಮುಸಲ್ಮಾನರು ಅವರ ಮನಸ್ಥಿತಿ ಬದಲಾವಣೆ ಮಾಡ್ಕೊಳಲ್ಲ. ಕಾಂಗ್ರೆಸ್ಸಿನ ಆಡಳಿತ ನಡೆಸ್ತಾ ಇರುವಂಥ ವ್ಯಕ್ತಿಗಳೇ ತಮ್ಮ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ಕೋಬೇಕು. ಯಾವಾಗ ತನ್ನ ಕುಟುಂಬಕ್ಕೆ ಪೆಟ್ಟಾದ್ರೆ, ತನ್ನ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ತೊಂದರೆ ಆದರೆ, ವೈಯಕ್ತಿಕವಾಗಿ ಪೆಟ್ಟಾದಾಗ ಈ ಮುಸಲ್ಮಾನ್ ಗೂಂಡಾಗಳಿಂದ, ಆಗ ಕಾಂಗ್ರೆಸ್ಸಿಗರು ಆ ಕುಟುಂಬದವ್ರು ಮಾತ್ರ ಎಚ್ಚೆತ್ಕೋಬಹುದು. ನಾನು ಹೇಳೋದಿಷ್ಟೇನೆ, ಈ ರೀತಿ ಯಾವ ಮಸೀದಿಗಳಲ್ಲಿ, ಮತ್ತೆ ಹೇಳ್ತೀನಿ, ಎಲ್ಲ ಮಸೀದಿ ಅಲ್ಲ, ಯಾವ ಮಸೀದಿಗಳ ಮುಖಾಂತರ ಕಲ್ಲು ಚಪ್ಪಲಿ ಹೊರಗಡೆ ಬೀಳುತ್ತೆ, ಆ ಮಸೀದಿನ ರಾಜ್ಯ ಸರ್ಕಾರ ತಕ್ಷಣ ಸೀಸ್ ಮಾಡಬೇಕು. ಅಲ್ಲಿ ಯಾರು ಮುಲ್ಲಾಗಳಿರ್ತಾರಲ್ಲ ಅವ್ರನ್ನ ಅರೆಸ್ಟ್ ಮಾಡಬೇಕು. ಆಗ ಈ ಮುಸಲ್ಮಾನ್ ಗೂಂಡಾಗಳಿಗೆ ಅರ್ಥ ಆಗುತ್ತೆ, ಇಲ್ಲೂ ಒಂದು ಸರ್ಕಾರ ಅಂತ ಬದುಕಿದೆ ಅಂತ. ರಾಜ್ಯದಲ್ಲಿ ಮುಸಲ್ಮಾನರನ್ನ, ಗೂಂಡಾ ಮುಸಲ್ಮಾನರ ರಕ್ಷಣೆ ಮಾಡೋಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಇದೆ. ಪ್ರಶ್ನೆ ಕೇಳಿದ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗದಂತ ಘಟನೆ ಎಷ್ಟು? ಉತ್ತರ ಕೊಡ್ತಾರೆ. ಎಷ್ಟು ಜನರಲ್ಲಿ ಇದ್ರಲ್ಲಿ ಕೂಗಿದವ್ರು ಜೈಲಲ್ಲಿ ಇದ್ದಾರೆ? ಒಬ್ಬರೂ ಇಲ್ಲ. ಅಂದ್ರೆ ದೇಶದ್ರೋಹ ಯಾರು ಬೇಕಾದ್ರೂ ಮಾಡ್ಬೋದು. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರೋಂಥ ಈ ವ್ಯವಸ್ಥೆ. ಮಾನ್ಯ ಮುಖ್ಯಮಂತ್ರಿಗಳಿಂದ ಹೇಳಿಕೆ ಕೊಟ್ಟಿದ್ದಾರೆ, ಭಯಮುಕ್ತ ನೆಮ್ಮದಿ ಬದುಕು ನೀಡುವುದು ನಮ್ಮ ಮೊದಲ ಆದ್ಯತೆ. ಜನರ ಶಾಂತಿ ನೆಮ್ಮದಿಗೆ ಭಂಗ ತರುವ ಯಾವುದೇ ವ್ಯಕ್ತಿ ಶಕ್ತಿ ನಾವು ಬಿಡುವುದಿಲ್ಲ. ಇದಕ್ಕೇನು ಇದು ಬಂದಿರೋದು, ಪ್ರಜಾವಾಣಿಯಲ್ಲಿ ಬಂದಿರೋದು, ನಾನೇನು ವೈಯಕ್ತಿಕ ಹೇಳಿಕೆ ಅಲ್ಲ ಇದು. ಬರೀ ಹೇಳಿಕೆ ಇರೋದ ಮುಖ್ಯಮಂತ್ರಿಗಳು. ಮದ್ದೂರಿಂದ, ಮಂಡ್ಯದಿಂದ, ನೆಲಮಂಗಲದಿಂದ, ದಾವಣಗೆರೆಯಿಂದ ಬೆಂಗಳೂರಿನಲ್ಲಿ ಓಂ ಶಕ್ತಿ ಬೇರೆಯವರಿಗೆ ಹೋಗುತ್ತೆ, ಅದರ ಮೇಲೆ ಕಲ್ಲು ಹೊಡಿತಾರೆ. ಅದಕ್ಕೋಸ್ಕರ ನಾನು ನೆಮ್ಮದಿ ಅಂದ್ರೆ ಮುಸಲ್ಮಾನ್ ಗೂಂಡಾಗಳ ನೆಮ್ಮದಿ ಸರ್ಕಾರ ಇದಾಗಿದೆ. ಜನರ ಭಯಮುಕ್ತ ನೆಮ್ಮದಿ ಬದುಕು ನೀಡುವುದು ಮೊದಲ ಆದ್ಯತೆ ಅಂತಂದ್ರೇನು? ಮುಸಲ್ಮಾನ್ ಗೂಂಡಾಗಲು ಮಾತ್ರ ನೆಮ್ಮದಿನ? ಅವರು ಮಾತ್ರ ಭಯ ಇಲ್ಲದಂಥ ಪರಿಸ್ಥಿತಿ ತಂದುಕೊಡೋದೇ ನಿಮ್ಮ ಸರ್ಕಾರದ ಕರ್ತವ್ಯನ? ಇದಕ್ಕೆ ನಂಗೆ ತುಂಬ ಆಶ್ಚರ್ಯ ಅಂತಂದ್ರೆ, ಈ ಬಾಗಲಕೋಟೆಯ SP ಕೊಟ್ಟಂತ ಹೇಳಿಕೆ ನಿಜಕ್ಕೂ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಸ್ವತಃ ಅವ್ರಿಗೇನೆ ಕಲ್ಲು ಬಿದ್ದು ಗಾಯ ಆದರೂ ಕೂಡ 2 ಸಣ್ಣ ಕಲ್ಲು ಹೊಡೆದಿದ್ದಾರೆ ಅಂತ ಹೇಳಿಕೆ ಕೊಡ್ತಾರೆ. ಪ್ರಜಾವಾಣಿ ಮತ್ತೆ ಓದ್ತೀನಿ ಕೇಳಿ. ತಂಬೀರ್ ಎಂಬುವರು 2 ಸಣ್ಣ ಕಲ್ಲುಗಳನ್ನು ತೆಗೆದುಕೊಂಡು ಎಸೆದಿದ್ದಾರೆ. ಅದು ಪೊಲೀಸ್ ಸಿಬ್ಬಂದಿ ಮತ್ತು ವ್ಯಕ್ತಿಯೊಬ್ಬರ ಮೇಲೆ ಬಿತ್ತು. ಯಾರಿಗೂ ಗಂಭೀರ ಗಾಯಗಳು ಆಗಲಿಲ್ಲ. SP ಅವರು, ನಿಮ್ಗೆ ಗಾಯ ಆಗಿಲ್ವಾ? ನಿಮ್ಮ ರಕ್ತ ನಾವು ನೋಡಿದಿಲ್ಲ ಟಿವಿನಲ್ಲಿ. ಆ ಟಿವಿ ಹೊಡೆದ ಕಡೆನೇ ಹಾಗಾರೆ ಆ ಟಿವಿ ಸುಳ್ಳು ಹೇಳ್ತಾ ಇದೆಯೇನು? ಇಂಥ SP ಯಾಕೆ? ಅವ್ರಿಗೆ ಗೊತ್ತು ರಾಜ್ಯ ಸರ್ಕಾರ ಗೂಂಡಾ ಮುಸಲ್ಮಾನರ ಪರ ಇದೆ.
ನಾನೇನಾದ್ರು ಕೂಡ ಬಿಗಿಯಾಗಿ ಕ್ರಮ ತಗೊಂಡ್ರೆ ನನಗೆ ಅಲ್ಲಿಂದ ತಗಡಿ ಮಾಡ್ತಾರೆ, ವೈಯಕ್ತಿಕ ತೊಂದರೆ ಆಗತ್ತೆ. ಯಾರು ಸಾಯ್ಲಿ, ಯಾರು ಚಪ್ಪಲಿ ಇಸಲಿ, ಯಾರು ಕಲ್ಲೊಡಿಲಿ, ನನಗೇನು? ಇದು ಪೊಲೀಸ್ ಇಲಾಖೆಯ ಒಂದು ರೀತಿಯ ದೌರ್ಬಲ್ಯ, ಶಕ್ತಿಹೀನ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಗಳಿಗೂ ತಂದಿದೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಗುಂಡಾ ಮುಸಲ್ಮಾನರ ಮನಸ್ಥಿತಿ ಬದಲಾವಣೆ ಆಗಲ್ಲ. ಕಾಂಗ್ರೆಸ್ನ ತಮ್ಮ ಮನಸ್ಥಿತಿ ಬದಲಾವಣೆ ಮಾಡ್ಕೋಬೇಕು. ಇದು ನನ್ನ ಒತ್ತಾಯ ಈ ದಿಕ್ಕಿನಲ್ಲಿ. ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಅಲ್ಲಿ ಈ ಮುಸಲ್ಮಾನ್ ಗೂಂಡಾಗಳು ದೇಶದ್ರೋಹಿ ಕೃತ್ಯವನ್ನು ನಡೆಸ್ತಾ ಇದ್ದಾರೆ.